ವರ್ಷದಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಬಹು ಕರ್ನಾಟಕದ ಯುವಕರಲ್ಲಿ ಮತ್ತೆ ಎಲ್ಲರಲ್ಲೂ ಬಹಳ ಆಸಕ್ತಿಯಿಂದ ಇದ್ದ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತ ರಾಹುಲ್ ಗಾಂಧಿ ಅವರಾಗ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, ಅವರ ಆಶೀರ್ವಾದದಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. 2 ವರ್ಷ ಯುವಕರಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ಜನಸೇವೆ ಮಾಡಬೇಕೆಂದು ಎಲ್ಲ ಕರ್ನಾಟಕದ ರಾಜ್ಯ ಜನತಾ ಪರವಾಗಿ ಕೋರಿಕೊಳ್ಳುತ್ತೇನೆ. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಬಿಜೆಪಿಗೆಲ್ಲ ನಾವೇ ಗೆಲ್ತೀವಿ, ಸಿದ್ದರಾಮಯ್ಯ ಪರವಾಗಿ ರಾಜೀನಾಮೆ ಕೊಡುತ್ತೆ, ಬಿಜೆಪಿ 2020 ನಾವೇ ಗೆಲ್ತೀವಿ ಅಂತಾರೆ. ಇಲ್ಲ ಆ ಥರ ಇಲ್ಲ. ಬಿಜೆಪಿಗೆ ಏನು ಇಲ್ಲ. ಡಿ.ಕೆ. ಶಿವಕುಮಾರ್ ಎಲ್ಲ ರೀತಿಯಲ್ಲೂ ಪಕ್ಷ ಸಂಘಟನೆ ಮತ್ತೆ ರಾಜ್ಯ ಪ್ರವಾಸ ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ. ರಾಜಕೀಯದ ಚಾಣಾಕ್ಷರಿದ್ದಾರೆ. ಆ ಬಿಜೆಪಿ ಅವ್ರದ್ದೇನು ಆಟ ನಡೆಯಲ್ಲ ಅವ್ರದ್ದು. ಬಿಜೆಪಿ ಅವರು ಸುಮ್ಮನೆ ರಾಮ ಮಂದಿರ ಆಗ್ಬೋದು, ಬಜರಂಗ ದಳ ಆಗ್ಬೋದು, ಕೇಸರಿ ಮಯ ಹೇಳ್ಬಿಟ್ಟು ಸುಮ್ಮನೆ ಜನರನ್ನ ದಿಕ್ಕು ತಪ್ಪಿಸ್ತಾರೆ. ಇದ್ಯಾವುದು ನಡೆಯಲ್ಲ. ಬಡ ಜನ ಮತ್ತು ಕೂಲಿ ಕಾರ್ಮಿಕರಿಗೆ, ಯುವಕರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಶಯ ಇಟ್ಕೊಂಡಿದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಡಿ.ಕೆ.ಶಿ. ಹೋಮ್ ಮಿನಿಸ್ಟರ್ ಕೊಡ್ಬೇಕಾದ್ರೆ ಯಾರು ಕೊಡಬೇಕು? ಹೋಮ್ ಮಿನಿಸ್ಟರ್ ಕೊಡಬೇಕಾದ್ರೆ ಜಾರ್ಜ್ ಸಾಹೇಬ್ರಿಗೆ ಆಗ್ಬೋದು, ಇಲ್ಲಾಂದ್ರೆ ಇವರು ಪರಮೇಶ್ ಸಾಹೇಬ್ರಿಗೆ ಆಗ್ಬೋದು. ಕಂದಾಯ ಸಚಿವರು ಮಾತ್ರ ಕೃಷ್ಣ ಬೈರೇಗೌಡರಿಗೆ ಕೊಡಬೇಕು. ಈಗ ಮುಕ್ಕಾಲು ಭಾಗ ರೆವಿನ್ಯೂನ ಶುದ್ಧ ಮಾಡಿದ್ದಾರೆ, ಇನ್ನು ಕಾಲು ಭಾಗ ಶುದ್ಧ ಮಾಡಬೇಕು. ಅದರೊಳಗಡೆ ನಾನು ಕೇಳ್ಕೊಬೇಡೋದು ಏನು ಅಂದ್ರೆ, ದುರಸ್ತ್ ಕಾರ್ಯಕ್ರಮ ಬಹಳ ಉಳ್ಕೊಂಬಿಟ್ಟೈತೆ. ಏಕ ವ್ಯಕ್ತಿ ಪ್ರಕರಣದಲ್ಲಿ ದುರಸ್ತ್ ಆಗ್ಬೋದು, ಇಲ್ಲ ಎಲ್ಲಾರನ್ನು 1 to 5 ಮಾಡಿ ದುರಸ್ತ್ ಆಗ್ಬೋದು. ದುರಸ್ತ್ ಕಾರ್ಯಕ್ರಮ ಮಾಡಿದ್ರೆ ಕರ್ನಾಟಕ ಜನದ ರೈತರು ಎಲ್ಲರೂ ಉಳ್ಕತಾರೆ. ಮತ್ತೆ ಕೃಷ್ಣ ಬೈರೇಗೌಡರನ್ನ ಇತಿಹಾಸದಲ್ಲಿ ನೆನ್ಸ್ಕತಾರೆ. ಆದ್ರಿಂದ ಕೃಷ್ಣ ಬೈರೇಗೌಡರನ್ನ ಕಂದಾಯ ಸಚಿವರನ್ನಾಗೆ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ಸಂತೋಷ್ ಲಾಡು ಒಳ್ಳೆ ಬ್ರಿಲಿಯಂಟ್ ಲೀಡರ್ ಅಂತವ್ರಿಗೆ ಇನ್ನ 2ನೇ ಚಾನ್ಸ್ ಅಲ್ಲಿ ಮಂತ್ರಿಗಿರಿ ಕೊಡಬೇಕು. ಅವರು ಸಾಮಾನ್ಯ ಜನಗಳ ಜೊತೆ ಬೆರೀತಾರೆ, ಸಾಮಾನ್ಯ ಜನಗಳ ಜೊತೆ ಸೇವೆ ಮಾಡ್ತಾರೆ. ಎಂ.ಸಿ. ಸುಧಾಕರ್ ಅವ್ರಿಗೂ ಮಿನಿಸ್ಟ್ರೇಟ್ ಕೊಡಬೇಕು, ಉನ್ನತ ಶಿಕ್ಷಣ ಸಚಿವರೇ ಕೊಡಬೇಕು. ಅವರು ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ. ಉನ್ನತ ಶಿಕ್ಷಣ